ಹಿಂದೂಗಳು ಯಾವರು ಲಿಂಗಾಯತರು ಯಾವುದು ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೆ ನೀನು ಯಾಕೆ ಹೋದೆ ಅಂತ ಕೇಳ್ತಾರೆ. ಆದರೆ ಅವರೇನು ತಿಳ್ಕೊತಾರೆ, ಇವನು ಲಿಂಗಾಯತ ಆಗಿ ಶೈವ ಆಗಿ ಇಲ್ಲಿ ವೀರಶೈವ ಆಗಿ ವೈಷ್ಣವರ ದೇವಸ್ಥಾನಕ್ಕೆ ಹೋಗ್ತಾನೆ, ಇವನು ಯಾವ ಸೀಮೆದು ಇವನಿಗೆ ಧರ್ಮನೇ ಗೊತ್ತಿಲ್ಲ ಅಂತ ನಾನು ಬೈಬೋದು. ಅವರು ಇಂಥವ್ರು ಇದ್ದಾರೆ. ಇಂಥವ್ರ ದೃಷ್ಟಿಯಲ್ಲಿ ನಾವು ತಿದ್ದೋದು ಕಷ್ಟ. ವೇದಗಳನ್ನು ಯಾರು ಫಾಲೋ ಮಾಡ್ತಾರೆ ಅವರು ವೇದಗಳೇ ಶ್ರೇಷ್ಠ, ಆಗಮಗಳಲ್ಲ ಅಂತ ಹೇಳ್ತಾರೆ. ಶಂಕರಾಚಾರ್ಯರ ಅದ್ವೈತಕ್ಕೂ ಲಿಂಗಾಯತರ ಅದ್ವೈತಕ್ಕೂ ಎರಡು ವ್ಯತ್ಯಾಸ ಇದ್ದಾವೆ. ಶೂದ್ರರಿಗೆ ಮೋಕ್ಷ ಇಲ್ಲ, ಶೂದ್ರರಿಗೆ ವೇದಾಧ್ಯಯನ ಇಲ್ವಲ್ಲ. ವೇದಾಧ್ಯಯನ ಇಲ್ಲ ಅಂದ್ಕೂಡಲೇ ಬ್ರಹ್ಮವಿದ್ಯೆ ಇಲ್ಲ. ಬ್ರಹ್ಮವಿದ್ಯೆ ಇಲ್ಲದೆ ಮೋಕ್ಷ ಇಲ್ಲ. ಕೇವಲ ವಾಗಾದ್ವೈತಿಗಳು ಅಂತಾರೆ ನಮ್ಮ ವಚನಕಾರ. ವೀರಶೈವ ಲಿಂಗಾಯತ ಪದದ ವಿಷಯ ಹಿಂದೂಗಳಲ್ಲ ಅನ್ನೋ ವಿಷಯ ಕಲಬುರ್ಗಿ ಅವರು ಹೇಳಿದಾಗ ಅದು ಯಾಕೆ ಭಾಳ ತೀವ್ರ ಸ್ವರೂಪವನ್ನು ತಗೊಂತಂತ ನಿಮ್ಗೆ ಅನಿಸ್ತದೆ? ಹೇಳೋ ವಿಧಾನದಲ್ಲಿ ಏನಾದರೂ ತಪ್ಪಿದ್ರಾ? ಕಲಬುರ್ಗಿ ಅವರು ಭಾಳ ಇಂಪಾರ್ಟೆಂಟ್ ಆಗಿದ್ರು. ಅಲ್ಲ, ಎಲ್ಲರೂ ಕಲಬುರ್ಗಿ ಅವರು ಕಾಣ್ತಿದ್ರು, ನಾನು ಕಾಣ್ತಿರ್ಲಿಲ್ಲ ಅವಾಗ. ಬಟ್ ಮೂಲ ಸತ್ಯವನ್ನು ಕಲಬುರ್ಗಿ ಅವ್ರಿಗೆ ಹೇಳಿದವರು ತಾವೇ ಅಲ್ಲ ಸರ್? ಅಲ್ಲ, ಅದು ನಾನು ಹೇಳಿದ್ದು ಹೌದು ಇರ್ಬೋದು. ಯಾಕೆ ಗೊತ್ತಿಲ್ಲ, ನನ್ನನ್ನು ಯಾಕೆ ಕೊಂದೆಲ್ಲ ಗೊತ್ತಿಲ್ಲ. ಕೊಲ್ಬೇಕಂತ ನಾ ಹೇಳ್ತಾ ಇಲ್ಲ ಸರ್. ಅನೇಕ ಸ್ವಾಮಿಗಳಿಗೆ ತಾವು ವೀರಶೈವರು ಅಂತನೂ ಅಂದ್ಕೊಳ್ಳುವ ಒಂದು ಭಾವ ಇದೆ. ತಾವು ಲಿಂಗಾಯತರು ಅಂತ ಅನಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅವರಿಗೆ. ಏನು ಇನ್ಫೀರಿಯರ್ ಅನ್ನಿಸ್ತದೆ ರೀ ಸರ್? ಅದು ಇನ್ಫೀರಿಯರ್ ಅಂತ ತಿಳ್ಕೊಂಡಿರ್ಬೋದು ಅವರು. ಲಿಂಗಾಯತರ ಅರ್ಥದಲ್ಲಿ ಶೂದ್ರರು ಹೌದು. ಲಿಂಗಾಯತರಾದ ಹಿಂದೂಗಳಾದರೆ ಶೂದ್ರರಾಗ್ತಾರೆ ಅವರು. ಲಿಂಗಾಯತರಾದ್ರೆ ಶ್ರೇಷ್ಠರಾಗ್ತಾರೆ ಆಬ್ವಿಯಸ್ಲಿ. ಹಾಂ, ಮಾದಾರ ಚೆನ್ನಯ್ಯ ಶಿವನಿಗಿಂತ ಅಧಿಕ ಅಂತ ಹೇಳ್ತಾನೆ ಬಸವಣ್ಣವರು. ಜಾತಿಯಲ್ಲಿ ಕುಲದಿಂದ ಶಿವನಿಗಿಂತ ಅಧಿಕ ಅಷ್ಟು ಮಾನ್ಯತೆಯನ್ನು ಕೊಟ್ಟಿದ್ರು ವಚನಕಾರರು ಬಸವಣ್ಣನವರು. ಆದರೆ ಇವರು ಜಾತಿಗೆ ಹಿಡ್ಕೊಂಡು ಏನು ಮಾಡ್ತಾರೆ, ಲಿಂಗಾಯತರಲ್ಲಿ ನಾವೇ ಶ್ರೇಷ್ಠರು ಅಂತ. ಅಂದರೆ ಶೂದ್ರಲ್ಲೇ ಶ್ರೇಷ್ಠರು ಇವರು ಅಷ್ಟೇ. ಅದು ಶೂದ್ರಲ್ಲೇ ಶ್ರೇಷ್ಠರು ಅಂದರೆ ಶ್ರೇಷ್ಠ ಶೂದ್ರರು ಅಷ್ಟೇ. ಆದರೆ ಶೂದ್ರರೇ ಅಂದರೆ ನಾವು ಲಿಂಗಾಯತರು ಹಿಂದೂಗಳು ಅಲ್ಲ ಅನ್ಕೊಂಬಿಟ್ರೆ ಶ್ರೇಷ್ಠ ಅಲ್ಲ ಅನ್ನೋ ಭಾವನೆ ಬರ್ತದನ್ನೋ ಒಂದು ಅಳುಕು ಕೂಡ ಇದ್ದಿರ್ಬೋದು. ಲಿಂಗಿ ಬ್ರಾಹ್ಮಣರ ಕಾನ್ಸೆಪ್ಟ್ ಅದೇ ಇರ್ತದೆ ಕಾಣ್ತದೆ ಸರ್. ಅವ್ರಿಗೆ ಹಿಂದೂಗಳು ಯಾವರು ಲಿಂಗಾಯತರು ಯಾವುದು ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ಸರ್. ನಾವು ಹಿಂದೂಗಳನ್ನು ದ್ವೇಷ ಮಾಡೋದು ಬೇಡ, ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳಿದ ಕೂಡಲೇ ಒಂದು ರೀತಿ ಇರಿಟೇಟ್ ಯಾಕೆ ಆಗ್ತದೆ? ಅಲ್ಲ, ಅವ್ರಿಗೆ ಗೊತ್ತಿಲ್ಲ. ಹಾಗಂದ್ರೆ ಏನಂತಾನೆ ಗೊತ್ತಿಲ್ಲ. ಲಿಂಗಾಯತ ಧರ್ಮದ ಶ್ರೇಷ್ಠತೆ ಏನಿದೆ ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಅವರಿಗೆ ನಾವೆಲ್ಲೋ ಹಿಂದೂಗಳಲ್ಲ ಅಂದ್ಕೊಂಡು ನಾವೆಲ್ಲ ಕಳೆದೋಗ್ಬಿಡ್ತೀವಿ, ಅಸ್ತಿತ್ವ ಇಲ್ಲಂಗೆ, ವಿ ಬಿಕಮ್ ನಥಿಂಗ್, ವಿ ಬಿಕಮ್ ನಾನ್ ಎಂಟಿಟಿ, ಹಿಂಗೇನೋ ತಿಳ್ಕೊಂಡ್ಬಿಡ್ತಾರೆ ಅವರು. ಜೀವನದಲ್ಲಿ ಧರ್ಮದ ಅಸ್ಮಿತೆ ಅಷ್ಟು ಮುಖ್ಯ ಅಂತೀರಿ ಸರ್ ನೀವು? ನಿಜವಾದ ಧರ್ಮದ ಅಸ್ಮಿತೆ ಬೇಕು. ಆದರೆ ನಾವು ಭಾಳಷ್ಟು ಜನ ನಿಜವಾದ ಧರ್ಮನ ಫಾಲೋ ಮಾಡೋದಿಲ್ಲ. ನಾನೇ ಒಂದು ವೇಳೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೆ ನೀನು ಯಾಕೆ ಹೋದೆ ಅಂತ ಕೇಳ್ತಾರೆ. ಅಂದರೆ ನನ್ನ ತತ್ವ ಏನಿದೆ, ನನ್ನ ಸಿದ್ಧಾಂತ ಏನಿದೆ ಅವ್ರಿಗೆ ಗೊತ್ತಿರಲ್ಲ. ಆದರೆ ಅವರೇನು ತಿಳ್ಕೊತಾರೆ, ಇವನು ಲಿಂಗಾಯತ ಆಗಿ ಶೈವ ಆಗಿ ಇಲ್ಲಿ ವೀರಶೈವ ಆಗಿ ವೈಷ್ಣವರ ದೇವಸ್ಥಾನಕ್ಕೆ ಹೋಗ್ತಾನೆ, ಇವನು ಯಾವ ಸೀಮೆದು ಇವನಿಗೆ ಧರ್ಮನೇ ಗೊತ್ತಿಲ್ಲ ಅಂತ ನಾನು ಬೈಬೋದು. ಅವರು ಇಂಥವ್ರು ಇದ್ದಾರೆ. ಇಂಥವ್ರ ದೃಷ್ಟಿಯಲ್ಲಿ ನಾವೇನು ಅಂಥವ್ರನ್ನ ನಾವು ತಿದ್ದೋದು ಕಷ್ಟ. ಮತ್ತು ಯಾವ ರೀತಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತೀರಿ ಸರ್ ನೀವು? ಮುಂದುವರ್ಸ್ಕೊಂಡು ಹೋಗಬಾರ್ದು. ನಾವು ಲಿಂಗಾಯತರು ಫಸ್ಟ್ ತಿಳಿಸ್ಬೇಕು, ಎಲ್ಲರಿಗೂ ತಿಳಿಸ್ಬೇಕು. ನಿಮ್ಮ ಒಂದು ಗ್ರಂಥ ಭಾಳ ಹೆಲ್ಪ್ ಆಯಿತು. ಅದಕ್ಕೆ ಒಂದು ಅಂತ ಹೇಳಿದ್ರೆ, ನಂದು ಸ್ವಾಮಿಗಳಿಗೆ ನಾನು ಭಾಳಷ್ಟು ಜನಕ್ಕೆ ಅಬ್ಜೆಕ್ಟ್ ಮಾಡಿದ್ದೀನಿ. ನೀವು ಯಾರಿಗಾದರೂ ನಾವು ಹಿಂದೂಗಳಲ್ಲ ಅಂತ ಹೇಳಿದ್ದೀರಾ, ಜಾತಿ ಭೇದ ಮಾಡಬಾರ್ದು ಅಂತ ಹೇಳಿದ್ದೀರಾ ಯಾರಿಗಾದರೂ? ಅವ್ರು ಯಾರು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಅವರೇ ಜಾತಿ ಭೇದ ಮಾಡ್ತಾರೆ, ಅದಕ್ಕೆ ಹೇಳೋದು. ಅವ್ರ ಅಸ್ತಿತ್ವ ಹೊರಟೋಗ್ತದೆ. ಅಲ್ಲ, ಅವರೇ ಮಾಡೋದಿಲ್ಲ ಫಸ್ಟ್ ಆಫ್ ಆಲ್. ಯಾಕೆಂದರೆ ಅವರ ಮಠಕ್ಕೆ ಹೋದರೆ ನೀವು ಅವರು ಡ್ರೈವರನ್ನು ಜಂಗಮರೆ ಆಗಿರಬೇಕು,
ಎಲ್ಲರೂ ಜಂಗಮರೇ ಆಗಿರ್ಬೇಕು ಅವರಿಗೆ ಮಠದಲ್ಲಿ. ಅದರಿಂದ ಅವರೇ ಮೊದಲು ಮಾಡೋದಿಲ್ಲ ಅಂದರೆ ಯಾರಾದರೂ ಕೇಳ್ತಾರೆ, ನೀವೇ ಮಾಡೋದಿಲ್ಲ ಸ್ವಾಮೀಜಿ, ನಮಗೆ ಜಾತಿ ಭೇದ ಮಾಡಬಾರ್ದು ಅಂತ ಹೇಳ್ತೀರಲ್ಲ ಯಾಕೆ ಅಂತ ಕೇಳ್ತಾರೆ. ಲಿಂಗಾನಂದ್ರ ವಿರೋಧಿಸಿದ್ರು, ಅವ್ರು ಜಂಗಮರಲ್ಲ. ಮಾತಾಜಿ ವಿರೋಧಿಸಿದ್ರು, ಅವ್ರು ಜಂಗಮರಲ್ಲ. ಆಮೇಲೆ ತೋಂಟದಾರ ಶ್ರೀಗಳು ಅದನ್ನು ವಿರೋಧಿಸಿದ್ರು, ಜಂಗಮರಾಗಿದ್ರು ಕೂಡ. ಅವು ಕೆಲವು ತುಂಬ ಕಡಿಮೆ ಜನ ಅದನ್ನು ವಿರೋಧಿಸೋರು. ಇಳಕಲ್ ಸ್ವಾಮಿಗಳು, ಅವರು ನಮ್ಮ ಸಿದ್ದರಾಮ ಸ್ವಾಮಿಗಳೂ ಕೆಲವು ಸಾರಿ ಈ ಜಾತಿ ಇದನ್ನು ವಿರೋಧ ಮಾಡ್ತಾರೆ ಅವರು. ಸರ್, ತಮಗೆ ಬಹಳಷ್ಟು ಜನ ಮಠಾಧೀಶರು ವಿದ್ಯಾರ್ಥಿಗಳಾಗಿದ್ದರು. ಆವಾಗ ನೀವು ಅದನ್ನು ಅಭಿಪ್ರಾಯ ರೂಪಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಗೊತ್ತೇ ಇರಲಿಲ್ವಲ್ಲ ಇವ್ರು ಸ್ವಾಮಿಗಳಾಗ್ತಾರೆ ಮುಂದಂತ. ಅಲ್ಲ, ನನಗೆ ಜಾತಿ ಭೇದ ಮಾಡಬಾರ್ದು ಅಂತ ಗೊತ್ತಿತ್ತು. ಆದರೆ ಲಿಂಗಾಯತ ಮತ್ತು ವೀರಶೈವಿಗಳಿರೋ ವ್ಯತ್ಯಾಸ ಆವಾಗಲೂ ಗೊತ್ತಿರಲಿಲ್ಲ ನನಗೆ. ಅಲ್ಲ, ವೀರಶೈವ ಲಿಂಗಾಯತರ ವ್ಯತ್ಯಾಸ ಗೊತ್ತಿರಲಿಲ್ಲ ಅಂದರು, ಲಿಂಗಾಯತರು ಹಿಂದೂಗಳಲ್ಲ ಅಂತ ತಮಗೆ ಗೊತ್ತಿತ್ತಲ್ಲ ಸರ್? ಇಲ್ಲ, ಗೊತ್ತಿರಲಿಲ್ಲ ಅವಾಗ, ಅದನ್ನು ಗೊತ್ತಿರಲಿಲ್ಲ. ತಾವು ಫಿಲಾಸಫಿ ಪ್ರಾಧ್ಯಾಪಕರಾಗಿದ್ದಾಗ ಗೊತ್ತಿದ್ದಿಲ್ಲ? ಗೊತ್ತಿರಲಿಲ್ಲ ಅವಾಗ. ನೀವು ಆಗಮಗಳನ್ನು ಓದಿದ ಮೇಲೆ ಅದು ಗೊತ್ತಾಯ್ತು? ಆದಿದ್ಮೇಲೆ ಅವಾಗಲೇ ಗೊತ್ತಾಗಿತ್ತು. ಈ ವೇದ ಮತ್ತು ಆಗಮಗಳ ಬಗ್ಗೆ ಆದರೂ ಎಲ್ಲಿ ಸ್ಪಷ್ಟತೆ ಇದೆ ಸರ್? ಯಾವ ಧರ್ಮದಲ್ಲಿ ಆದ್ರೂ ಅದ್ರ ಆಳ ಎಲ್ಲಿ ಗೊತ್ತಿದೆ ಹೇಳ್ರಿ? ವೇದಗಳಿಗೂ ಆಗಮಗಳಿಗಿರುವಂಥ ವ್ಯತ್ಯಾಸನ ತಾವು ಹೆಂಗೆ ಡಿಫೈನ್ ಮಾಡಲಿಕ್ಕೆ ಹೇಳ್ತೀರಿ ಸರ್ ಆ್ಯಸ್ ಎ ಫಿಲಾಸಫಿ ಪ್ರೊಫೆಸರ್ ಆಗಿ? ವೇದಗಳು ಆರ್ಯರವು, ಆರ್ಯರ ಗ್ರಂಥಗಳು. ಆಗಮಗಳು ಶೈವರ ಗ್ರಂಥಗಳು. ಅಂದರೆ ಶೈವಾಗಮಗಳು ಇದ್ದಾವೆ, ವೈಷ್ಣವಾಗಮಗಳು ಇದ್ದಾವೆ, ಶಾಕ್ತ ಆಗಮಗಳು ಇದ್ದಾವೆ, ಅದು ಬೇರೆ. ನಾವೀಗ ಮಾತಾಡೋದು ಶೈವ ಆಗಮಗಳು. ಈ ಶೈವ ಆಗಮಗಳು ಶುದ್ಧ ಶೈವರು ಅಂತೇನಂತೀವಿ ನಾವು, ಅಥವಾ ಶೈವ ಸಿದ್ಧಾಂತಿಗಳು, ಅವರ ಗ್ರಂಥಗಳು ಇವೆಲ್ಲ. ಇವುಗಳನ್ನು ನಾವು ನೋಡುವ ಒಂದು ರೀತಿಯಲ್ಲೇ ಒಂದು ವ್ಯತ್ಯಾಸ ಇದೆ. ವೇದಗಳನ್ನು ಯಾರು ಫಾಲೋ ಮಾಡ್ತಾರೆ ಅವರು ವೇದಗಳೇ ಶ್ರೇಷ್ಠ, ಆಗಮಗಳಲ್ಲ ಅಂತ ಹೇಳ್ತಾರೆ. ಆಗಮಗಳನ್ನು ಫಾಲೋ ಮಾಡ್ತಾರೆ ಅವರೇನಂತಾರೆ, ವೇದಗಳಿಗೂ ಆಗಮಗಳಿಗೂ ಏನೂ ವ್ಯತ್ಯಾಸ ಇಲ್ಲ, ವೇದಗಳು ಹೇಳಿದ್ದನ್ನೇ ಆಗಮಗಳು ಹೇಳ್ತಾ ಇದ್ದಾವೆ, ಆದ್ದರಿಂದ ಅವುಗಳಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಆಮೇಲೆ ಇನ್ನೂ ಕೆಲವರು ಹೇಳ್ತಾರೆ, ಶಿವನ ಉಸಿರು, ಹೊರಗೆ ಬಿಡುವ ಉಸಿರು, ನಿಶ್ವಾಸ, ಅದು ವೇದ. ಉಚ್ಛ್ವಾಸ, ಉಸಿರು ತಗೊಳ್ಳೋದು, ಅದು ಆಗಮ. ಅದರಿಂದ ಅವೆರಡರಲ್ಲೂ ಏನು ವ್ಯತ್ಯಾಸವಿಲ್ಲ ಅಂತ ಹೇಳ್ತಾರೆ. ಇನ್ನೂ ಕೆಲವರು ಇದ್ದಾರೆ, ಇಲ್ಲ ಆಗಮಗಳು ವೇದಗಳಿಗಿಂತ ಶ್ರೇಷ್ಠ. ಯಾಕೆ ಅಂತೇಳಿದರೆ ಅವು ಆಗಮಗಳು ಪ್ರಾಣಿ ಬಲಿ ಇವೆಲ್ಲ ಕೇಳ್ತವೆ, ಜಾತಿ ಭೇದ ಕೇಳ್ತವೆ. ಆಗಮಗಳಲ್ಲಿ ಜಾತಿ ಭೇದ ಇಲ್ಲ, ಯಜ್ಞಯಾಗಾದಿಗಳಿಲ್ಲ ಅಂತಲೂ ಅಂತಾರೆ ಅಷ್ಟೇ ಹೊರತು ಯಜ್ಞಯಾಗಾದಿಗಳನ್ನು ಇವರು ಮಾಡ್ತಾರೆ, ಅವರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅದರಿಂದ ಇವರು ಶ್ರೇಷ್ಠ ಅಂತಲೂ ತಾವು ವಚನಗಳು ವೇದ ಆಗಮಗಳಿಗಿಂತಲೂ ಶ್ರೇಷ್ಠ ಮಾನವೀಯ ಧರ್ಮವನ್ನು ಪ್ರತಿಪಾದನೆ ಮಾಡಿದವು. ಇಲ್ಲ, ನಮ್ಮ ವೇದ ಆಗಮಗಳಿಗಿಂತ ಶ್ರೇಷ್ಠ ಅಂತನೂ ಪ್ರಶ್ನೆನೇ ಇಲ್ಲ. ಆಗಮಗಳು ಅಲ್ಲ, ವೇದಗಳು ಅಲ್ಲ, ಅಷ್ಟೇ. ಇವುಗಳ ಸಿದ್ಧಾಂತನೇ ಬೇರೆ, ಆಗಮಗಳ ಸಿದ್ಧಾಂತ ಬೇರೆ, ವೇದಗಳ ಸಿದ್ಧಾಂತಗಳೇ ಬೇರೆ. ಇತ್ತೀಚೆಗೆ ಕೆಲವೊಬ್ಬರು ವೇದಗಳು ಸಂಸ್ಕೃತದಲ್ಲಿ ಹೇಳಿದ ಅಂಶಗಳನ್ನು ವಚನಕಾರರು ಕನ್ನಡದಲ್ಲಿ ಹೇಳಿದರು ಅಂತ ವಾದ ಮಾಡ್ತಾ ಇದ್ದಾರೆ ಸರ್. ಅದು ಎಷ್ಟು ಮಟ್ಟಿಗೆ ಒಪ್ಪಬಹುದು? ಅದರಲ್ಲಿ ವೇದಗಳಲ್ಲಿ ಹೇಳಿರೋದನ್ನು ವಚನಕಾರರು ಒಪ್ಕೊಂಡಿದ್ದಾರೆ, ಹೌದು. ಕೆಲವು ಮಾತ್ರ. ಯಾವುವು ಅಂತ ಹೇಳಿದ್ರೆ, ಉದಾಹರಣೆಗೆ ಉಪನಿಷತ್ತುಗಳಲ್ಲಿ ಬ್ರಹ್ಮ ಅವನು ಚಿನ್ಮಯ, ಮನುಷ್ಯನ ಆತ್ಮವೂ ಬ್ರಹ್ಮವೇ. ಮನುಷ್ಯನ ಆತ್ಮವೂ ಬ್ರಹ್ಮವೇ ಆದ್ರೂ ಮನುಷ್ಯ ಅನೇಕ ಕಷ್ಟಗಳಿಗೆ ಸಿಕ್ಕಾಕ್ಕೊಂಡಿದ್ದಾನೆ, ಅಂದರೆ ಭವಬಂಧನಕ್ಕೆ ಒಳಗಾಗಿದ್ದಾನೆ. ಆ ಭವಬಂಧನಕ್ಕೆ ಕಾರಣ ಏನು? ಅವನ ಅವಿದ್ಯೆ, ಅವನ ತಪ್ಪು ಜ್ಞಾನವೇ ಕಾರಣ. ನಾನು ನನಗಾಗಿ ಬದುಕಬೇಕು, ನನ್ನವರಿಗಾಗಿ ಬದುಕಬೇಕು ಅನ್ನುವ ಒಂದು
ಧೋರಣೆಯಿಂದ ಅವನು ಅನೇಕ ರೀತಿಯ ಸ್ವಾರ್ಥ ಕರ್ಮಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಆ ಸ್ವಾರ್ಥ ಕರ್ಮಗಳ ಫಲಗಳನ್ನು ಅನುಭವಿಸೋದಕ್ಕೆ ಅನೇಕ ಜನ್ಮಗಳನ್ನು ಎತ್ತುತ್ತಾ ಹೋಗ್ತಾನೆ. ಭವಬಂಧನ ಶುರುವಾಗ್ತದೆ ಅವಾಗ. ಈ ಭವಬಂಧನ ಯಾವಾಗ ಹೋಗ್ತದೆ ಅಥವಾ ಮೋಕ್ಷ ಯಾವಾಗ ಸಿಗ್ತದೆ ಅಂಥೇಳಿದರೆ ಈ ಅವಿದ್ಯೆ ಹೋಗಬೇಕು, ವಿದ್ಯೆ ಬರಬೇಕು. ಅಂದರೆ ಅಜ್ಞಾನ ಹೋಗಬೇಕು, ಜ್ಞಾನ ಅರಿವು ಮೂಡಬೇಕು ನಮ್ಮಲ್ಲಿ. ಶರಣ ಅರಿವೇ ಗುರು ಅಂತ ಅದಕ್ಕೆ ಹೇಳ್ತಾರೆ. ಅರಿವೇ ಗುರು ಆಗಬೇಕು. ಆ ಅರಿವು ನಮ್ಮಲ್ಲಿ ಯಾವಾಗ ಮೂಡ್ತದೆ ಆವಾಗ ನಾವು ಮತ್ತೆ ಮೊದಲಿನಂತೆ ಬ್ರಹ್ಮನೇ ಆಗ್ತೀವಿ, ಲಿಂಗವೇ ಆಗ್ತೀವಿ. ಇದು ಉಪನಿಷತ್ತುಗಳ ಸಿದ್ಧಾಂತ. ಈ ಸಿದ್ಧಾಂತ ಪೂರ್ಣವಾಗಿ ನಮ್ಮ ವಚನಕಾರ ಒಪ್ಕೊಂಡಿದ್ದಾರೆ. ಆದರೆ ಇದು ಕೇವಲ ತತ್ವಶಾಸ್ತ್ರ, ಇದು ಧರ್ಮ ಅಲ್ಲ. ಇದು ಧರ್ಮ ಅಂತಂದ್ರೆ ನಾವು ಏನೋ ಆಚರಿಸ್ಬೇಕಾಗತ್ತಲ್ಲ. ಆ ಆಚರಣೆ ವಿಚಾರಕ್ಕೆ ಬಂದಾಗ ಉಪನಿಷತ್ತುಗಳ ಆಚರಣೆಗಳೇ ಬೇರೆ, ವಚನಕಾರರ ಆಚರಣೆಗಳೇ ಬೇರೆ. ಅಂದರೆ ನಮಗೆ ಮುಂದಕ್ಕೆ ನಾವು ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ ಇವುಗಳನ್ನು ನಾವು ಫಾಲೋ ಮಾಡ್ತೀವಿ. ಇವು ಮೂರು ಆಗಮಗಳಲ್ಲಾಗಲಿ ವೇದಗಳಲ್ಲಾಗಲಿ ಇಲ್ಲ. ಸರ್, ಅದ್ವೈತ, ವಿಶಿಷ್ಟಾದ್ವೈತ ಇದಕ್ಕೂ ವ್ಯತ್ಯಾಸ ಇಟ್ಕೊಂಡು ಇವ್ರು ಯಾವುದನ್ನು ಫಾಲೋ ಮಾಡಿರ್ಬೇಕಂತ ಅನ್ಸುತ್ತೆ. ಹಿಂದೆ ವೀರಶೈವರು, ಹಿಂದೆ ಲಿಂಗಾಯತರು, ಲಿಂಗಾಯತರ ತತ್ವಮೀಮಾಂಸೆ ಶಕ್ತಿ ವಿಶಿಷ್ಟಾದ್ವೈತ ಅಂತಿದ್ರು. ಬರೆದಿದ್ದಾರೆ, ಸಾಕಷ್ಟು ಜನ ಬರೆದಿದ್ದಾರೆ. ಈಗ ಅಂದರೆ ನೀವು ಫಿಲಾಸಫರ್ಸ್ ಅದನ್ನು ಇಂಟರ್ಪ್ರಿಟ್ ಮಾಡಿದರು, ಬರೆದಿದ್ದಾರೆ. ಹಾಂ, ಆ ಶಕ್ತಿ ವಿಶಿಷ್ಟಾದ್ವೈತದ ಪ್ರಕಾರ ಮುಕ್ತನಾದವನು ಪರಮಾತ್ಮನ ಜೊತೆಯಲ್ಲಿ ಇರ್ತಾನೆ ಯಾವಾಗಲೂ. ಅದಕ್ಕೆ ಸಾಯುಜ್ಯ ಅಂತಾರೆ. ಜೊತೆಯಲ್ಲಿ ಇರೋದಷ್ಟೇ, ಪರಮಾತ್ಮನೇ ಆಗೋದಿಲ್ಲ. ಈಗ ಶಂಕರಾಚಾರ್ಯ ಏನು ಹೇಳ್ತಾರೆ, ಮೋಕ್ಷ ಪಡೆದ ಆತ್ಮ ಬ್ರಹ್ಮನೇ ಆಗಿರ್ತಾನೆ. ಬ್ರಹ್ಮನಿಗೂ ಆತ್ಮನಿಗೂ ಏನು ವ್ಯತ್ಯಾಸ ಇಲ್ಲ. ಜೀವೋ ಬ್ರಹ್ಮೈ ನಾ ಪರಹ ಅಂತ ಹೇಳ್ತಾರೆ. ಅದೇ ರೀತಿ ಇವರು ಲಿಂಗಾಯತರು ಅಂಗ ಲಿಂಗವಾಗಿ ಬಿಡುತ್ತೆ. ಅಂಗಲಿಂಗಾದ್ವೈತ ಇದು. ಅದ್ವೈತ ಹೌದು, ಅಂಗಲಿಂಗಾದ್ವೈತ ಅಥವಾ ಲಿಂಗಾದ್ವೈತ ಅಂದ್ರೂ ಬರುತ್ತೆ. ಆದರೆ ಶಂಕರಾಚಾರ್ಯರ ಅದ್ವೈತಕ್ಕೂ ಲಿಂಗಾಯತರ ಅದ್ವೈತಕ್ಕೂ ಎರಡು ವ್ಯತ್ಯಾಸ ಇದ್ದಾವೆ. ಒಂದು ಅಂತ ಹೇಳಿದ್ರೆ, ಶಂಕರಾಚಾರ್ಯರು ಪ್ರಪಂಚವನ್ನು ಮಾಯೆ ಅಂತಾರವರು, ಮಿಥ್ಯೆ ಅಂತಾರವರು. ಮಿಥ್ಯೆ ಅಂತಂದರೆ ಸತ್ಯನೂ ಅಲ್ಲ, ಅಸತ್ಯನೂ ಅಲ್ಲ ಅಂತ. ಆದರೆ ಲಿಂಗಾಯತರು ಅದು ಶಿವ ಸೃಷ್ಟಿ ಮಾಡಿರೋದ್ರಿಂದ, ಪ್ರಕೃತಿಯ ಸೃಷ್ಟಿನೂ ಹೌದು, ಅವನೇ ಸೃಷ್ಟಿ ಮಾಡಿರೋದ್ರಿಂದ ಅವನು ಮಾಯೆಯನ್ನು ಸೃಷ್ಟಿ ಮಾಡಿರಲಿಲ್ಲ, ಅಲ್ಲ ಮಿಥ್ಯೆಯನ್ನು ಸೃಷ್ಟಿ ಮಾಡಲಿಲ್ಲ, ಸತ್ಯವಾದದ್ದನ್ನೇ ಸೃಷ್ಟಿ ಮಾಡಿರ್ತಾನೆ. ಅದರಿಂದ ಸತ್ಯ ಇದು ಒಂದು. ಮತ್ತು ಶಂಕರಾಚಾರ್ಯರು ಬಾದರಾಯಣನ ಅಪಶೂದ್ರಾಧಿಕರಣವನ್ನು ಒಪ್ಕೊಳ್ತಾರೆ. ಅವರು ಶೂದ್ರರಿಗೆ ಮೋಕ್ಷ ಇಲ್ಲ. ಯಾಕೆಂದರೆ ಶೂದ್ರರಿಗೆ ವೇದಾಧ್ಯಯನ ಇಲ್ವಲ್ಲ. ವೇದಾಧ್ಯಯನ ಇಲ್ಲ ಅಂದ್ಕೂಡಲೇ ಬ್ರಹ್ಮವಿದ್ಯೆ ಇಲ್ಲ. ಬ್ರಹ್ಮವಿದ್ಯೆ ಇಲ್ಲದೆ ಮೋಕ್ಷ ಇಲ್ಲ. ಅಂದರೆ ಇವರು ಕೇವಲ ವಾಗಾದ್ವೈತಿಗಳು ಅಂತಾರೆ ನಮ್ಮ ವಚನಕಾರ. ವಾಗದ್ವೈತಿಗಳು, ಬರೀ ಮಾತಿಗೆ ಅಷ್ಟೇ ಅದ್ವೈತ ಅಷ್ಟೇ, ಆಚರಣೆಯಲ್ಲಿ ಅದ್ವೈತ ಇಲ್ಲ. ಆದರೆ ಇವರು ವಚನಕಾರರು ಏನು ಮಾಡ್ತಾರೆ, ಶೂದ್ರರಿಗೂ ಪಂಚಮರಿಗೂ ಸ್ತ್ರೀಯರಿಗೂ ವೇದಾಧ್ಯಯನ ಮಾಡುವ, ಅಂದರೆ ವೇದಾಧ್ಯಯನ ಅಲ್ಲ, ಮೋಕ್ಷವನ್ನು ಪಡೆಯುವ ಅಧಿಕಾರ ಇದೆ. ಅದಕ್ಕೆ ಇಷ್ಟಲಿಂಗವನ್ನು ಕೊಟ್ಟರು. ಅದಕ್ಕೆ ಇಷ್ಟಲಿಂಗ ಕೊಟ್ಟು ಅದನ್ನು ನೀವು ಫಾಲೋ ಮಾಡಿಕೊಂಡು ಎಲ್ಲ ಫಾಲೋ ಮಾಡಿದ್ರೆ ನೀವು ಮೋಕ್ಷ ಮುಕ್ತರಾಗ್ತೀರಿ ಅಂತ ಹೇಳಿದರು. ಅದರಿಂದ ವೇದಗಳ ತತ್ವಮೀಮಾಂಸೆಯ ಸಿದ್ಧಾಂತಗಳೇನಿದ್ದಾವೆ, ಅಂದರೆ ಉಪನಿಷತ್ತಿನ ತತ್ವಮೀಮಾಂಸೆ, ಅದನ್ನು ವಚನಕಾರ ಒಪ್ಕೊಂಡಿದ್ದಾರೆ.
ಆದರೆ ಆಚರಣೆ ಧರ್ಮ ಏನಿದೆ, ಆ ಧಾರ್ಮಿಕ ಆಚರಣೆಗಳು ಏನಿದ್ದಾವೆ ಅವು ವಚನಕಾರರ ಸ್ವಂತ, ಅವು ಸ್ವಂತ ಅವನ್ನ ನೀವು ವೇದಗಳ ಮುಂದುವರೆದ ಬಾರೋ ಮಾಡಿದ್ದಲ್ಲ, ಯಾರವಲ್ಲೂ ಪಡೆದಿದ್ದಲ್ಲ ಇದು. ಸರ್, ವಚನಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಕಾಲಘಟ್ಟದ ಇತಿಹಾಸ ಪ್ರಜ್ಞೆ ಬೇಕಂತಿರೋ, ಆ ಶಬ್ದಗಳ ರಚನೆ ಮತ್ತು ವಿನ್ಯಾಸ ಅರ್ಥ ಆಗ್ಬೇಕಂತಿರೋ, ವಚನಗಳ ಧೋರಣೆ ನಮಗೆ ಸರಿಯಾಗಿ ಅರ್ಥ ಆಗಬೇಕಾಗಿತ್ತು ಅಂದ್ರೆ, ಆಶಯಗಳು ಅರ್ಥ ಆಗಬೇಕಾಗಿತ್ತು ಅಂದರೆ ಓದುವ ಪರಿಕ್ರಮ ಹೇಗಿರಬೇಕು ಸರ್? ಈಗ ವಚನಗಳಲ್ಲಿ ಬರುವ ಅನೇಕ ಪಾರಿಭಾಷಿಕ ಪದಗಳು ಹಿಂದೆ ಬಳಕೆಯಾಗಿದ್ವಾಗಲೇ. ಹಿಂದೆ ಬಳಕೆಯಾಗಿದ್ದು ಅನ್ನೋ ಒಂದೇ ಕಾರಣಕ್ಕೆ ನಾವು ವಚನಕಾರರ ಸಿದ್ಧಾಂತಗಳು ಹಿಂದಿನ ಸಿದ್ಧಾಂತಗಳು ಎರಡೂ ಒಂದೇ ಅಂತ ತಪ್ಪು ತಿಳ್ಕೊಳ್ಳೋ ಸಾಧ್ಯತೆ ಇದೆ. ತಿಳ್ಕೊಂಡಿದ್ದೀವಿ ನಾವು ಎಷ್ಟೋ ಜನ, ನಮ್ಮ ಬಹಳ ತಪ್ಪು ತಿಳ್ಕೊಂಡವರು ಅಂತಂದ್ರೆ ನಮ್ಮ ಚಿದಾನಂದ ಮೂರ್ತಿಗಳು. ಅವರು ಎಲ್ಲ ಹಿಂದೆ ಬಂದಿದ್ದಾವೆ ಈಗ ಅಲ್ಲೇ ಪಾರಿಭಾಷಿಕ ಪದಗಳು, ಇದರಲ್ಲಿ ವಚನಗಳಲ್ಲಿ ಏನಿದೆ ಹೊಸದ ಏನಿಲ್ಲ ಅಂತ. ಅದೇ ಅವರೇ ಕುಮ್ಮಕ್ಕು ಕೊಟ್ಟದ್ದು ಚಿದಾನಂದ ಮೂರ್ತಿಗಳ ಸಂಶೋಧಕರಾಗಿ. ಮತ್ತು ಅವರು ವೀರಶೈವನ ಶಬ್ದನೂ ಬಂದಿದೆ ನೋಡ್ರಿ ಹಿಂದೆ ಅಂತೇಳಿ ಅನೇಕ ಉದಾಹರಣೆಗಳನ್ನು ಕೊಡ್ತಿದ್ರು ಅವರು. ಈಗ ವೀರಶೈವ ಶಬ್ದ ಬಂದಿರ್ಬೋದು, ಈಗ ಸಿದ್ದರಾಮನ ವಚನಗಳಲ್ಲಿ ಒಂದರಲ್ಲಿ ಬರುತ್ತೆ, ವರ್ಣಾತೀತನಾದವನೇ ವೀರಶೈವ ನೋಡ ಅಂತ ಬರುತ್ತೆ ಒಂದು ವಚನ. ಅಂದರೆ ವೀರಶೈವ ಬಂದಿದ್ರೂ ವರ್ಣಾತೀತ ವೀರಶೈವ ಅವನು. ಸ್ವಲ್ಪ ಮಟ್ಟಿಗೆ ಆ ವೀರಶೈವ ಪದ ಡೈಜೆಸ್ಟ್ ಮಾಡ್ಕೋಬೋದು, ನೀವು ಮಾಡ್ಕೊಳ್ಳೋಣ. ಆದರೆ ಲಿಂಗಾಯತ ಅಥವಾ ವೀರಶೈವ ಎರಡೂ ಒಂದೇ ಅನ್ನೋದಾದರೆ ನಾವು ವರ್ಣಾತೀತರು, ನಾವು ಅದನ್ನು ನಾವು ಒಪ್ಕೋಬೇಕು. ಅಂದರೆ ನಾವು ಇಲ್ಲ ಇದು ಮತ್ತೆ ಬೇರೆ ಮತ್ತೇನೋ ಹುಡುಕ್ತಿದ್ರು ಅವರು. ಈಗ ನೀವು ಈ ವಿಷಯವನ್ನ ಹೇಳಿದ್ರಿ, ಅಷ್ಟು ತೀವ್ರ ವಿರೋಧ ಬರಲಿಲ್ಲ. ಕಲಬುರ್ಗಿ ಅವರು ಆ ಸತ್ಯವನ್ನು ಮೇಲಿಂದ ಮೇಲೆ ಹೇಳಿದಾಗ, ಯಾವುದನ್ನ ವೀರಶೈವ ಲಿಂಗಾಯತ ಪದದ ವಿಷಯ ಹಿಂದೂಗಳಲ್ಲ ಅನ್ನೋ ವಿಷಯ ಕಲಬುರ್ಗಿ ಅವರು ಹೇಳಿದಾಗ ಅದು ಯಾಕೆ ಭಾಳ ತೀವ್ರ ಸ್ವರೂಪವನ್ನು ತಗೊಂತಂತ ನಿಮ್ಗೆ ಅನಿಸ್ತದೆ? ಹೇಳೋ ವಿಧಾನದಲ್ಲಿ ಏನಾದರೂ ತಪ್ಪಿದ್ರಾ? ಅಲ್ಲ, ಅದು ಒಂದೇ ಕಾರಣ ಅಲ್ಲ. ಅವ್ರಿಗೆ ಮತ್ತು ಅನೇಕ ರೀತಿಯಲ್ಲಿ ವೈದಿಕ ವಿಚಾರಗಳನ್ನು ಅವರು ಓಪನ್ ಆಗಿ ಕ್ರಿಟಿಸೈಸ್ ಮಾಡ್ತಿದ್ರು ಅಂತ ಕಾಣುತ್ತೆ. ಅದಕ್ಕೆ ಅವರ ಕೊಲೆ ಆಗಿರಬಹುದು. ಅಲ್ಲ, ಅದನ್ನು ತಾವು ಬರೆದಿದ್ರಲ್ಲ ಸರ್ ಗ್ರಂಥದಲ್ಲಿ? ನಾನು ಬರೆದು ನಾನಾದರೆ ನನಗಿಂತ ಕಲಬುರ್ಗಿ ಅವರು ಇಂಪಾರ್ಟೆಂಟ್. ಹಂಗೇನು ಸತ್ಯ ಹೇಳಿದ್ರೆ ಯಾರೇನು ಸರ್? ಅಲ್ಲ, ಈಗಿರ್ಬೋದು, ನಾನು ಭಾಳ ಇಂಪಾರ್ಟೆಂಟ್ ಆಗಿರ್ಬೋದು. ಈಗ ಆಗಿನ ಕಾಲಕ್ಕೆ 9 ವರ್ಷದ ಹಿಂದೆ ಕಲಬುರ್ಗಿ ಅವರು ಭಾಳ ಇಂಪಾರ್ಟೆಂಟ್ ಆಗಿದ್ರು. ಅಲ್ಲ, ಎಲ್ಲರೂ ಕಲಬುರ್ಗಿ ಅವರು ಕಾಣ್ತಿದ್ರು, ನಾನು ಕಾಣ್ತಿರ್ಲಿಲ್ಲ ಅವಾಗ. ಬಟ್ ಮೂಲ ಸತ್ಯವನ್ನು ಕಲಬುರ್ಗಿ ಅವ್ರಿಗೆ ಹೇಳಿದವರು ತಾವೇ ಅಲ್ಲ ಸರ್? ಅಲ್ಲ, ಅದು ನಾನು ಹೇಳಿದ್ದು ಹೌದು ಇರ್ಬೋದು. ಯಾಕೆ ಗೊತ್ತಿಲ್ಲ, ನನ್ನನ್ನು ಯಾಕೆ ಕೊಂದಿಲ್ಲ ಗೊತ್ತಿಲ್ಲ. ಕೊಲ್ಬೇಕಂತ ನಾ ಹೇಳ್ತಾ ಇಲ್ಲ ಸರ್, ಕೊಲ್ಬೇಕಂತ ಹೇಳ್ತಾ ಇಲ್ಲ ನಾನು. ಸತ್ಯವನ್ನ ಡೈಜೆಸ್ಟ್ ಮಾಡೋ ವಿಧಾನ ಏನಾರ ಬದಲಿ ಆಗ್ಬೇಕಂತೀರಿ? ವಿಧಾನ ಏನಿಲ್ಲ, ಓದುವ ನಾವು ಟು ಎಜುಕೇಟ್ ದ ಪೀಪಲ್. ಈಗ ಭಾಳ ಜನಕ್ಕೆ ಲಿಂಗಾಯತನ ಸಿದ್ಧಾಂತಗಳು ಗೊತ್ತಾಗಿದ್ದಾವೆ ಈಗ ಭಾಳ ಜನಕ್ಕೆ. ಅದಕ್ಕೆ ಏನಾರ ಈ ರೀತಿ ಹುನ್ನಾರಗಳು ನಡೆದಾವ ಏನೋ? ಅಲ್ಲ, ಕಲಬುರ್ಗಿಯವ್ರ ಕೊಲೆಯೂ ಒಂದು ಕಾರಣ ಇರ್ಬೋದು ಭಾಳಷ್ಟು ಜನಕ್ಕೆ ಅವೇರ್ನೆಸ್ ಬರಲಿಕ್ಕೆ. ಯಾಕೆ ಕೊಂದ್ರು ಅವ್ರನ್ನ ಅಂತಂದ್ರೆ ಅವ್ರು ಏನೋ ಹೇಳಿದರು, ಅವರು ಇಂಪಾರ್ಟೆಂಟ್ ಹೇಳಿದ್ದು ಏನು ಅಂತೇಳಿ ಅವರ ಸಿದ್ಧಾಂತಗಳನ್ನು ಜನ ಸ್ಟಡಿ ಮಾಡಿರೋಕ್ಕೆ ಸಾಧ್ಯ ಇದೆ. 12ನೇ ಶತಮಾನದಲ್ಲಿ ಶರಣರು ವಚನಗಳನ್ನು ಉಳಿಸ್ಲಿಕ್ಕೆ ಪ್ರಾಣವನ್ನು ಬಲಿ ಕೊಟ್ಟರು. ಹೌದು, ವಚನಗಳು ಉಳಿದು. ಹೌದು. 21ನೇ ಶತಮಾನದಲ್ಲಿ ಕಲಬುರ್ಗಿಯವರು ಪ್ರಾಣವನ್ನು ಬಲಿ ಕೊಟ್ಟಿದ್ರಿಂದ ಲಿಂಗಾಯತರಿಗೆ ರಿಯಲೈಸೇಷನ್ ಆಗಿ ಸ್ಟಾರ್ಟ್ ಆಯ್ತು ಅಂತೀರಿ? ಲಿಂಗಾಯತರು ಅಲ್ಲಿ ಕಲಬುರ್ಗಿಯವ್ರು ತೀರ್ಕೊಂಡಿದ್ದರಿಂದನೇ ಲಿಂಗಾಯತ ಪ್ರಜ್ಞೆ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ. ಒಂದು ರೀತಿ ಒಬ್ಬ ವ್ಯಕ್ತಿಯ ಅಲ್ಲ, ಅವಂಗೆ ಆಗಬಾರ್ದಾಗಿತ್ತು ನಿಜ ಸರ್. ಬಟ್ ಅದು ನೋಡ್ರಿ ಜನರಿಗೆ ಯಾವ್ದ್ರದ್ದು ಮಹತ್ವ ಗೊತ್ತಾಯ್ತು. ಅದೊಂದು ಒಬ್ಬ ಮಹತ್ವದ ವ್ಯಕ್ತಿ ತೀರ್ಕೊಂಡ್ರು. ಯಾಕೆ ತೀರ್ಕೊಂಡ್ರು, ಅವ್ರ ಸಿದ್ಧಾಂತಗಳು ಯಾವುದು
ಅಂತನ್ನೋದು ಜನ ಅದನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ ಲಿಂಗಾಯತ ಪ್ರಜ್ಞೆ ಈಗ ಹೆಚ್ಚಾಗಿದೆ. ಇನ್ನೂ ಕೆಲವರು ನಮ್ಮ ದರ್ಗಾ ಅವರು ಬರೀತಾರೆ, ನಾನು ಬರೀತೀನಿ, ವೀರಣ್ಣ ಬರೀತಾರೆ, ಇನ್ನು ಭಾಳಷ್ಟು ಜನ ಬರೀತಾ ಇದ್ದಾರೆ. ಗಟ್ಟಿಯಾಗಿ ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳೋ ಸ್ವಾಮಿಗಳ ಸಾಲಿನಲ್ಲಿ ಇಂದಿನ ತೋಂಟದಾರ್ಯ ಮಠದ ಸಿದ್ದರಾಮ ಮಹಾಸ್ವಾಮಿಗಳು ಭಾಳಷ್ಟು ಸಲ ಪ್ರತಿಪಾದನೆ ಮಾಡ್ತಾಯಿದ್ದಾರೆ. ಅವರು ಸ್ವಾಮಿಗಳು ಮಾಡ್ತಾಯಿದ್ದಾರೆ. ಸ್ವಾಮಿಗಳು ಮಾತಾಡೋದು ಭಾಳ ಮುಖ್ಯವಾದ್ದು ಈಗ. ಯಾಕಂದ್ರೆ ಸಮಾಜಕ್ಕೆ ಒಂದು ಯಾಕೆಂದರೆ ಅವರು ಮುಖ್ಯವಾದ ವ್ಯಕ್ತಿಗಳು. ಅವರು ನಾವು ಮಾತಾಡೋದಕ್ಕಿಂತ ನಾವು ಎಲ್ಲೋ ಒಂದು ಕಡೆ ಬರೆದು ಕೂತ್ಕೊಂಡ್ಬಿಡ್ತೀವಿ ನಾವು ಅಷ್ಟೇ. ಅವರು ಜನಗಳ ಎದುರಿಗೆ ನಿಂತ್ಕೊಂಡು ಮಾತಾಡ್ತಾರೆ, ಅದು ಭಾಳ ಮುಖ್ಯವಾದದ್ದು. ಸಂಶೋಧನಾ ವಿಧಾನ ಏನಾರ ಬದಲಾಗಬೇಕಂತೀರಿ ಸರ್? ಈಗ ಸಂಶೋಧನಾ ವಿಧಾನ ಏನು ಬದಲೇ ಆಗೋದು ಏನಿಲ್ವಲ್ಲ. ಈಗ ತಾವು ಅಲ್ಲಮನ ವಚನಗಳನ್ನು ವಿಶ್ಲೇಷಣೆ ಮಾಡಿದ್ರಿ. ಅಲ್ಲಮನ ವಚನಗಳಲ್ಲಿ ಅಥವಾ ಬಸವಾದಿ ಶರಣರ ವಚನಗಳಲ್ಲಿ ಈ ತತ್ವಶಾಸ್ತ್ರದ ಅಂಶಗಳನ್ನು ತಾವು ಹೆಚ್ಚು ಗುರುತಿಸಿಕೊಂಡ್ರೆ ಸರ್? ಏನು ಕಾರಣ ಆಯಿತು ಅಲ್ಲಮನ ವಚನಗಳನ್ನು ತಾವು ಅದಕ್ಕೆ ಟೀಕೆಗಳನ್ನು ಬರೀಲಿಕ್ಕೆ? ಅಲ್ಲಮನ ವಚನಗಳಿಗೆ ನಾನು ವ್ಯಾಖ್ಯಾನ ಬರೆಯೋದಕ್ಕೆ 2 ಕಾರಣ ಇದಾವೆ. ಮೊದಲನೇದು ಸಿದ್ಧಾಂತ ಸಿದ್ದೇಶ್ವರ ಸ್ವಾಮಿಗಳಿಗೆ ಆಗಲೇ ಮೊದಲೇ ಬರೆದಿದ್ದರು. ಅವರು ಬರೀ ಷಟ್ಸ್ಥಲ ವಚನಗಳಿಗೆ ಅಷ್ಟೇ ಬರೆದಿದ್ದರು. ನಾನು ಉಳಿದ ಎಲ್ಲ ವಚನಗಳಿಗೂ ಬರೀಬೇಕು, ಷಟ್ಸ್ಥಲ ವಚನಗಳಿಗೂ ಬರೀಬೇಕು ಮತ್ತು ಉಳಿದ ಎಲ್ಲ ವಚನಗಳಿಗೂ ಬರೀಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೆಚ್ಚಿನ ವಚನಗಳು, ಷಟ್ಸ್ಥಲ ವಚನಗಳು ಎಲ್ಲಕ್ಕೂ ಬರೆದೆ. ಮತ್ತು ಎರಡನೇದು ಅಂತ ಹೇಳಿದ್ರೆ ಅವರ ವ್ಯಾಖ್ಯಾನ ಬಹಳ ದೊಡ್ಡವಿದ್ದಾವೆ. 694 ವಚನಗಳಿಗೆ 1160 ಪುಟ ಇದೆ ಅವ್ರದ್ದು. ನಾನು ಸ್ವಲ್ಪದರಲ್ಲೇ ಬರೀಬೇಕು ಅಂತ ನನ್ನ ಒಂದು ಉದ್ದೇಶ. ನೀವೆಷ್ಟು ವಚನಗಳನ್ನ ಆಯ್ಕೆ ಮಾಡ್ಕೊಂಡ್ರಿ? ಎಲ್ಲವನ್ನೂ ಬರೆದಿಲ್ಲ ನಾನು. ಎಲ್ಲ ವಚನಗಳಿಗೆ ಎಲ್ಲ ವಚನಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ ಎಲ್ಲ ವಚನಗಳನ್ನು ಸೇರಿಸಿ ರಾಯಲ್ ಸೈಜ್ನಲ್ಲಿ 610 ಪುಟಗಳಾಗಿದ್ದಾವೆ. 608 ಪುಟ ಅದೇ ಟೈಟಲ್ಸ್ ಪೇಜು ಅವೆಲ್ಲ. ಆ ಶಬ್ದ ಪಾರಿಭಾಷಕ ಪುಸ್ತಕ ಬರಲಿಕ್ಕೆ ಮೂಲ ಕಾರಣ ಏನು ಸರ್? ಶಬ್ದ ಪಾರಿಭಾಷಿಕ ವಚನಗಳ ಪರಿಭಾಷಾ ಕೋಶ ಬರೆಯೋದಕ್ಕೆ ಏನು ಕಾರಣ ಅಂತೇಳಿದ್ರೆ, ಹಿಂದೆ ಇದ್ದ ವಚನ ಪರಿಭಾಷಾ ಕೋಶದ ದೋಷಗಳೇ ಕಾರಣ. ದೋಷಪೂರಿತವಾಗಿತ್ತು. ಆ ದೋಷಪೂರಿತ ಅಂದರೆ ಅವು ತಪ್ಪಾಗಿರಲಿಲ್ಲ, ಅದರಲ್ಲಿ ಕೊರತೆ ಇದ್ದವು. ಅಂದರೆ ಅವರೇನು ಅರ್ಥ ಕೊಟ್ಟಿರಲಿಲ್ಲ. ಅದರಿಂದ ನಾನು ಅರ್ಥವನ್ನು ಕೊಡಬೇಕು. ಮತ್ತು ವಚನಗಳನ್ನು ಓದೋದಕ್ಕಿಂತ ಮೊದಲು ನನ್ನ ವಚನ ಪರಿಭಾಷಾ ಕೋಶ ಓದಿದರೆ ವಚನಗಳು ಹೆಚ್ಚು ಅರ್ಥ ಆಗ್ಬೋದು ಜನಕ್ಕೆ ಅಂತ ತಿಳ್ಕೊಂಡಿದ್ದೆ ನಾನು. ಆ ಉದ್ದೇಶದಿಂದ ನಾನು ಎಲ್ಲ ಪಾರಿಭಾಷಿಕ ಪದಗಳಿಗೆ ಸಾಧ್ಯವಾದಷ್ಟು ಪಾರಿಭಾಷಿಕ ಪದಗಳಿಗೆ ನಾನು ಪಾರಿಭಾಷಿಕ ಪದಗಳಿಗೆ ಅರ್ಥ ಬರೆದೆ ಅಷ್ಟೆ. ತಾವು ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅಲ್ಲಮನ ವಚನಗಳಿಂದ ಹೆಚ್ಚು ಪ್ರಭಾವಿತರಾದ್ರಿ ಅಂತ ಅನ್ನಿಸ್ತದೇನು ಸರ್? ತತ್ವಶಾಸ್ತ್ರದ ಅಂಶಗಳು, ತತ್ವಶಾಸ್ತ್ರದ ಪ್ರಾಧ್ಯಾಪಕನಾಗಿ ನನಗೆ ಅಲ್ಲಮನ ವಚನಗಳು ಬಹಳ ಇಷ್ಟ ಆದವು. ಯಾತಕ್ಕೆ ಅಂತಂದರೆ ಅವನು ಬಳಸುವ ಪದಗಳ ಸಂಖ್ಯೆ ಬಹಳ ಕಡಿಮೆ, ಆದರೆ ಅರ್ಥ ಅಪಾರ. ಸ್ವಲ್ಪದರಲ್ಲೇ 10 ಪುಟ ಹೇಳೋದನ್ನು ಅವನು ಒಂದೇ ಒಂದು ವಚನದಲ್ಲಿ ಹೇಳಿಬಿಡ್ತಾನೆ, ಹೇಳಿ ಮುಗಿಸ್ತಾನೆ. ಅದಕ್ಕೆ ಕಾರಣ ಏನು ಅಂತೇಳಿ ನಾನು ಹುಡುಕಿದಾಗ ಅವನು ಒಬ್ಬ ಅನುಭಾವಿ, ಮಿಸ್ಟಿಕ್ ಅಂತ ನಾವು, ಅನುಭಾವಿ ಅಥವಾ ಯೋಗಿ. ಆ ಯೋಗಿಗಳಲ್ಲಿ ಅನುಭಾವಿಗಳಲ್ಲಿ ಒಂದು ಪದ್ಧತಿ ಇದೆ. ಏನಂತೇಳಿದ್ರೆ, ಪ್ರಪಂಚವನ್ನು, ಜನರ ವರ್ತನೆಗಳನ್ನು
ಅವರು ನೋಡುವ ಒಂದು ಪದ್ಧತಿ, ಅವರು ನೋಡುವ ದೃಷ್ಟಿಕೋನವೇ ಬೇರೆ, ನಮ್ಮ ದೃಷ್ಟಿಕೋನವೇ ಬೇರೆ. ಅವರ ದೃಷ್ಟಿಕೋನ ನನಗೆ ಏನೋ ಸ್ವಲ್ಪ ಪ್ರಿಯ ಆಗೋಕ್ಕೆ ಶುರುವಾಯಿತು. ಆದ್ದರಿಂದ ಅಲ್ಲಮನ ವಚನಗಳನ್ನು ನಾನು ಹೆಚ್ಚು ಓದಿದೆ. ಅದಕ್ಕೆ ಎಲ್ಲ ವಚನಗಳಿಗೂ ಅರ್ಥ ಬರೋದು. ಬೆಡಗಿನ ವಚನಗಳಿಗೂ ಆ ಪ್ರಯತ್ನ ಮಾಡಿದ್ರಿ ಸರ್ ತಾವು? ಬೆಡಗಿನ ವಚನಗಳು ಎಲ್ಲವಕ್ಕೂ. ಹಾಂ ಹಾಂ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು. ಅಲ್ಲಮನ ಎಲ್ಲ ವಚನಗಳಿಗೂ ನಾನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅಂದರೆ ಬಸವ ಸಮಿತಿಯಿಂದ ಬಂದ ಕೃತಿನ ಅಥವಾ ತಾವು? ನಮ್ಮ ಕರ್ನಾಟಕ ವಿಶ್ವವಿದ್ಯಾನಿಲಯದವರು ಪಬ್ಲಿಷ್ ಮಾಡಿದ್ದಾರೆ. ಆ ಮಿಸ್ಟಿಕ್ಗೆ ಸಮಾನಾಂತರ ಪದಗಳು ಇಂಗ್ಲೀಷ್ನಲ್ಲಿ ಸಿಗ್ತಾವ ಸರ್? ಸಿಗ್ತಾವೆ. ಸಿಗ್ತಾವೆ. ನಾವು ಅನುಭವ ಅಂತ ಒಂದೇ ಪದ ಅಂದರೆ ಅವ್ರ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಎರಡು ಪದಗಳು ಬರ್ತವೆ. ಅಲ್ಲಿ ಶಬ್ದದ ಕೊರತೆ ಆಗ್ತದೆ ಇಂಗ್ಲೀಷ್ನಲ್ಲಿ. ಹಾಂ. ಆಮೇಲೆ ಮತ್ತೊಂದು ವಿಚಾರ ಹೇಳಬೇಕಂತ ಹೇಳಿದ್ರೆ, ಸಿದ್ದೇಶ್ವರ ಸ್ವಾಮಿಗಳ ವಚನ ನಿರ್ವಚನ ಏನಿದೆ 1160 ಪುಟದ್ದು, ಅದನ್ನು ನಾನು ಮತ್ತು ಇನ್ನು 3 ಜನ ಸೇರಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ವಿ. ನಾವು ಮೈಸೂರಲ್ಲಿ ಸೇರಿಕೊಂಡು ಮೈಸೂರಿನಲ್ಲಿ ಸೇರಿಕೊಂಡು ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ವಿ. ಅದಕ್ಕೇನೋ ಪ್ರಿಂಟ್ ಮಾಡ್ತಾ ಇದ್ದಾರಂತೆ. ಅದರಲ್ಲಿ ಪ್ರಭು ಪ್ರಸಾದ್ ಅಂತ ತಾವೇ ಹೆಸರು ಕೇಳಿದ್ದೀರ. ಅವ್ರು ತೀರ್ಕೊಂಡ್ರು ಈಗೊಂದು ವಾರದ ಕೆಳಗೆ. ಅವರು ಇದ್ರ ಜೊತೆಲಿ ನಾನು, ಆಮೇಲೆ ಸುಬ್ಬರಾವ್ ಅಂಥೇಳಿ, ಅವರು ಮೈಸೂರಿನವರು, ಈಗ ಠಾಣೆಯಲ್ಲಿ ನೆಲೆಸಿದ್ದಾರೆ. ಆಮೇಲೆ ಇನ್ನೊಬ್ಬ ಶಿವಾನಂದ ಅಂತೇಳ್ಬಿಟ್ಟು, ಅವರು ಎಂಜಿನಿಯರ್, ಆದರೆ ಆಧ್ಯಾತ್ಮಿಕದಲ್ಲಿ ಅವರಿಗೆ ಬಹಳ ಆಸಕ್ತಿ. ಎಷ್ಟು ಆಸಕ್ತಿ ಅಂದರೆ ತಮ್ಮ ಎಂಜಿನಿಯರಿಂಗ್ ಕೆಲಸನೇ ಬಿಟ್ಟರು. ಅವರು ಬಿಟ್ಟು ಈಗ ರಮಣ ಮಹರ್ಷಿ ಆಶ್ರಮದಲ್ಲಿದ್ದಾರೆ ಈಗ ಅವರು. ನಾವು 4 ಜನ ಸೇರಿಕೊಂಡು ನಾವು ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ಅಂದರೆ ಈ ಜಾಗೃತಿ ಹಂಗಂದ್ರೆ ಸಮುದಾಯವನ್ನು ನಡೆಸುವಂಥ ಮಠಾಧೀಶರು ಮತ್ತು ರಾಜಕಾರಣಿಗಳು ನಮಗೆ ಭಾಳ ಮುಖ್ಯ. ಹೌದು. ಮತ್ತು ಅವರಿಗೆ ಅವೇರ್ನೆಸ್ ಯಾರು ಕೊಡ್ಬೇಕು ಸರ್? ಅದು ಹೇಗೆ ಸಾಧ್ಯ ಆಗ್ತದೆ? ಅಲ್ಲ, ರಾಜಕೀಯ ಮುಖಂಡರು ಇಡೀ ಲಿಂಗಾಯತ ಸಮುದಾಯವನ್ನು ಮುಂದುವರಿಸ್ತಾರೆ ಅಂತ ನನಗೇನು ಅನಿಸೋದಿಲ್ಲ. ಲಿಂಗಾಯತ ಸಮುದಾಯವನ್ನು ಮುನ್ನಡೆಸಬೇಕು ಅಂತೇಳಿದ್ರೆ ಅದು ಸ್ವಾಮಿಗಳಿಗೆ ಸಾಧ್ಯ ಇದೆ. ರಾಜಕಾರಣಿಗಳಿಗೆ ಸಾಧ್ಯ ಆಗಲಿಕ್ಕಿಲ್ಲ ಅದು. ಯಾಕೆಂದರೆ ಅವರಿಗೆ ಅನೇಕ ಬಂಧನಗಳಿರ್ತಾವೆ. ಅವ್ರು ತಮ್ಮ ಪಾರ್ಟಿ ಹೇಳ್ದಂಗೆ ಕೇಳಬೇಕು. ಈಗ ಒಂದು ವೇಳೆಗೆ ಒಬ್ಬ BJP MP ಇದ್ದಾರೆ ಅಂತ ತಿಳ್ಕೊಳ್ರಿ, ಅವರಿಗೆ ಲಿಂಗಾಯತರು ಹಿಂದೂಗಳು ಅನ್ನೋದು ಗೊತ್ತು ಅವರಿಗೆ. ಆದರೆ ಅವ್ರ ಪಾರ್ಟಿ ಒಂದು ವೇಳೆ ಅವ್ರ ಪಾರ್ಟಿ ಆ ರೀತಿ ಅನ್ನಬಾರ್ದು, ನೀವು ಓಪನ್ನಾಗಿ ಅದನ್ನು ಹೇಳಬಾರ್ದು ಯಾರಿಗೂ ಅಂತ ಒಂದು ನಿಬಂಧನೆ ಮಾಡಿದರೆ ಅವರು ಅದನ್ನು ಮಾಡೋದಿಲ್ಲ. ಅದರಿಂದ ರಾಜಕಾರಣಿಗಳಿಗೂ ಲಿಂಗಾಯತ ಸಮಾಜ ಇಡೀ ಲಿಂಗಾಯತ ಸಮಾಜವನ್ನು ಮುಂದುವರಿಸ್ತಾರೆ ಅಂತ ನನಗೇನು ಅನಿಸೋದಿಲ್ಲ. ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ಈ ಸಂದೇಶ ಸ್ಪಷ್ಟ ಆಗೋದು ಹೆಂಗೆ ಸರ್? ವಿದ್ಯಾರ್ಥಿಗಳು ಓದಬೇಕಷ್ಟೆ. ಓದಬೇಕು ಮತ್ತು ಅದನ್ನು ತಿಳಿಸುವ ಗುರುಗಳು ಅವರಿಗೆ ಸರಿಯಾಗಿ ಗೊತ್ತಿರಬೇಕು ಸರ್. ವೈದಿಕತೆಯ ಆರ್ಭಟ ಮತ್ತು ಅದರ ಪ್ರಚಾರ ಇಷ್ಟು ಭರದಲ್ಲಿದ್ದಾಗ ಬಹಳಷ್ಟು ಜನ ಯುವಕರು ಮತ್ತು ಪ್ರಾಧ್ಯಾಪಕರು ಕೂಡ ಬ್ರೈನ್ ವಾಶ್ ಆಗ್ತಾರಲ್ಲ, ಈ ಅಪಾಯದಿಂದ ಪಾರಾಗೋದು ಹೆಂಗೆ ಸರ್? ಈಗ ಅದಕ್ಕೆ ಕೆಲವು ಸಾರಿ ನಮ್ಮ ಸರ್ಕಾರನೂ ಕಾರಣ ಆಗುತ್ತೆ. ಈಗ ಉದಾಹರಣೆಗೆ ನಮ್ಮ ಬಂಧುಗಳು, ಅವರು ನೇಕಾರರವರು, ಲಿಂಗಾಯತರು ನೇಕಾರ, ಅವರು ಲಿಂಗಾಯತರು ಅಂತ ಬರ್ಕೊಳ್ಳಲ್ಲ ಈಗ. ಯಾತಕ್ಕೆ ಅಂತೇಳಿದ್ರೆ ಅವರು ಹಿಂದೂ ನೇಕಾರರು ಅಂತೇಳಿ ಬರ್ಕೊಂಡ್ರೆ ಅವರಿಗೆ ರಿಸರ್ವೇಷನ್ ಬೆನಿಫಿಟ್, ರಿಸರ್ವೇಷನ್ ಸಿಗುತ್ತೆ ಅವರಿಗೆ. ಆದರೆ ಲಿಂಗಾಯತರು ಅಂತ ಬರೆದ್ರೆ ಬರಲ್ಲ ಅದು ಅವ್ರಿಗೆ. ಅದಕ್ಕೋಸ್ಕರ ಈ ಒಂದು ಕಾರಣದಿಂದಾಗಿ ಲಿಂಗಾಯತರ ಸಂಖ್ಯೆ ಭಾಳ ಕಡಿಮೆ ಆಗಿದೆ ಈಗ. ಹೇಳ್ಕೊಳ್ಳೋ ಸಂಖ್ಯೆ, ಹೇಳ್ಕೊಳ್ಳೋರ ಸಂಖ್ಯೆ ಭಾಳ ಕಡಿಮೆ. ಲಿಂಗಾಯತರು ಇದ್ದಾರೆ, ಹೇಳ್ಕೊಳ್ಳೋರ ಸಂಖ್ಯೆ. ಅವರು ಬೇರೆ ಲಿಂಗಾಯತರ ಸಂಬಂಧನೇ ಮಾಡ್ತಾರೆ, ಅದೆಲ್ಲ ಸರಿನೇ. ಆದರೆ
ಯಾವುದೇ ದಾಖಲೆಗಳಲ್ಲಿ ಅವರು ಲಿಂಗಾಯತರಲ್ಲ. ಇದನ್ನು ನೀವು ಯಾರಾದರೂ ಗುರುಗಳು ತಿಳಿಸ್ಬೇಕು ಅಂದರೆ ತಿಳಿಸಿ ಏನು ಪ್ರಯೋಜನ? ನೀವು ಲಿಂಗಾಯತರಪ್ಪ ಅಂತ ಹೇಳಿ ಏನು ಪ್ರಯೋಜನ ಇಲ್ಲ. ಅಂದರೆ ನಮಗೆ ಬೆನಿಫಿಟ್ಸ್ ಬೇಕು ಮುಖ್ಯವಾಗಿ. ಲಿಂಗಾಯತರಾದ್ರೆ ನಾವು ಬೆನಿಫಿಟ್ಸ್ ಸಿಗೋದಿಲ್ಲ, ಹಿಂದೂಗಳಾದ್ರೆ ಬೆನಿಫಿಟ್ಸ್ ಸಿಗುತ್ತೆ. ಧರ್ಮ ಬೇಕಂತೀವಿ ನಮ್ಮ ಅಸ್ಮಿತೆಗೆ, ಐಡೆಂಟಿಟಿಗೆ. ಆ ಧರ್ಮದ ಬಗ್ಗೆ ಹೇಳಕ್ಕೆ ನಮ್ಮ ಮೀಸಲಾತಿ ಹೋಗುತ್ತಂತೀವಿ. ಯಾವ್ದು ಸತ್ಯ? ಧರ್ಮ ಫಾಲೋ ಮಾಡ್ತೀವಿ ನಾವು. ಹಾಂ, ರಿಕಾರ್ಡ್ಸಲ್ಲಿ ಮಾತ್ರ ನಾವು ಲಿಂಗಾಯತರಲ್ಲ. ಇವರು ಲಿಂಗಾಯತರ ಸ್ವತಂತ್ರ ಧರ್ಮ ಕೇಳುವುದು ಧ್ವನಿಗೆ ಎಷ್ಟರ ಮಟ್ಟಿಗೆ ಶಕ್ತಿ ಸಿಗ್ಬೋದು ಅಂತೀರಿ ಸರ್? ಜೈನರಿಗೆ ಕೊಟ್ರಲ್ಲ, ಕೇಳಬೇಕು ನಾವು. ಈಗ ಕೋರ್ಟಿಗೆ ಹೋಗ್ಬೇಕು ನಾವು. ಒಂದು ಕೋರ್ಟಿಗೆ ಹೋದ್ರೆ ಮಾತ್ರ ಸಾಧ್ಯ ಇದು. ಎಲ್ಲಿವರೆಗೂ ಲಿಂಗಾಯತರು ಮತ್ತು ಬಿ ಜೆ ಪಿಯವರು ಒಟ್ಟಾಗೋದಿಲ್ಲ, ಅಲ್ಲಿವರೆಗೂ ಲಿಂಗಾಯತರಿಗೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ಕೋದಿಲ್ಲ. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ನಾವು ಸರ್ಕಾರವನ್ನೇ ಬದಲಾಯಿಸ್ಬೇಕಷ್ಟೆ. ಇಲ್ಲ ನ್ಯಾಯಾಲಯಕ್ಕೆ ಹೋಗ್ಬೇಕು. ಎರಡನೇದು, ಈ ನ್ಯಾಯಾಲಯಕ್ಕೆ ಹೋಗೋದು ಅಂತಂದರೆ ಅದು ಅನೇಕ ವರ್ಷಗಳ ಮಾತಿದು. ನ್ಯಾಯಾಲಯದಲ್ಲಿ ನಿರ್ಣಯ ಸಿಕ್ಕಬೇಕು ಅಂತೇಳಿದ್ರೆ ಅನೇಕ ವರ್ಷಗಳ ದಶಕಗಳೇ ಬೇಕು. ಈಗ ಎಷ್ಟೋ ದಶಕಗಳ ನಂತರ ಜೈನರಿಗೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ತು. ಹಾಗೆ ಲಿಂಗಾಯತರಿಗೂ ಸಿಕ್ಕಬೇಕು ಅಂತ ಹೇಳಿದ್ರೆ ದಶಕಗಳೇ ಕಳಿಬೇಕು. ಇಲ್ಲ, ಸರ್ಕಾರವನ್ನು ನಾವು ಬದಲಾಯಿಸ್ಬೇಕು.